ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಬ್ಬ ಮುನಿಯು ಚಿರತೆ ಮುಂತಾದ ಮೃಗಗಳಿಗಾಗಿ ಭಯಪಟ್ಟಂತಹ ತನ್ನ ನಾಯಿಯನ್ನು ಆಯಾ ಮೃಗಗಳ ಆಕಾರಕ್ಕೆ ತಿರುಗಿಸಿ ಅದರ ಭಯವನ್ನು ತಪ್ಪಿಸುವುದಕ್ಕಾಗಿ ಯತ್ನಿಸಿದ ಕಥೆಯನ್ನು ಭೀಷ್ಮನು ಯುಧಿಷ್ಠಿರನಿಗೆ ತಿಳಿಸಿದುದು ಎಂಬ 116ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧರ್ಮರಾಜನು ಭೀಷ್ಮನನ್ನು ಕುರಿತು, ತಾತ, ನೀನು ಹಿಂದೆ ಹೇಳಿದ ಒಬ್ಬ ರಾಜನಿಗೆ ಒಳ್ಳೆಯ ಸದ್ಕುಲ ಪ್ರಸೂತರಾದ ಸಹಾಯಕರು ಸಿಕ್ಕದಿದ್ದಾಗ ಗುಣವಿಲ್ಲದ ಸಾಮಾನ್ಯ ಜನರನ್ನು ತನ್ನ ಕೈ ಕೆಳಗಿನ ಅಧಿಕಾರಕ್ಕೆ ಇಟ್ಟುಕೊಳ್ಳಬಹುದೇ ಎಂದು ಕೇಳಲು ಭೀಷ್ಮನು, ಓ ಧರ್ಮಪುತ್ರ, ಇದೇ ವಿಷಯದಲ್ಲಿ ಪುರಾತನವಾದ ಒಂದು ಇತಿಹಾಸವುಂಟು. ಅದು ಸಜ್ಜನರಿಂದ ಆಧರಿಸಲ್ಪಟ್ಟು ನೀನು ಕೇಳಿದ ವಿಷಯಕ್ಕೆ ಒಳ್ಳೆಯ ನಿದರ್ಶನವಾಗಿರುವುದು. ಅದನ್ನು ನಾನು ಪರಶುರಾಮನ ತಪೋವನದಲ್ಲಿದ್ದಾಗ ಅಲ್ಲಿದ್ದ ಕೆಲವು ಮಹರ್ಷಿಗಳ ಬಾಯಿಂದ ಕೇಳಿದೆನು. ನಿರ್ಜನವಾದ ಒಂದು ಅಡವಿಯಲ್ಲಿ ಒಬ್ಬ ಮುನಿಯು ಜಿತೇಂದ್ರಿಯನಾಗಿ ಗೆಡ್ಡೆ ಗೆಣಸುಗಳನ್ನೇ ತಿನ್ನುತ್ತಾ ವಾಸಿಸುತ್ತಿದ್ದನು. ಅವನು ವ್ರತ ದೀಕ್ಷೆಯಿಂದಲೂ ಇಂದ್ರಿಯ ನಿಗ್ರಹದಿಂದಲೂ ದೇಹವನ್ನು ಕಂದಿಸುತ್ತಾ ಸದಾಚಾರ ಪರನಾಗಿ ವೇದಾಧ್ಯಯನ ನಿರತನಾಗಿ ಉಪವಾಸದಿಂದ ಆತ್ಮಶುದ್ಧಿಯನ್ನು ಹೊಂದಿ ಸನ್ಮಾರ್ಗದಲ್ಲಿಯೇ ವರ್ತಿಸುತ್ತಿದ್ದನು. ಇವನ ಸಾಧು ಸ್ವಭಾವವನ್ನು ನೋಡಿ ಕಾಡಿನಲ್ಲಿ ಸಂಚರಿಸುವ ಮೃಗಗಳೆಲ್ಲವೂ ನಿರ್ಭಯವಾಗಿ ಅವನ ಸಮೀಪಕ್ಕೆ ಬಂದು ಪ್ರೇಮದಿಂದ ನಲಿದಾಡುತ್ತಿದ್ದವು. ಸಿಂಹಗಳು, ಹುಲಿಗಳು, ಶರಭಗಳು, ಮದದಾನೆಗಳು, ಚಿರತೆಗಳು, ಖಡ್ಗಮೃಗಗಳು, ಕರಡಿಗಳು, ಇನ್ನು ರಕ್ತ ಮಾಂಸಗಳನ್ನೇ ಆಹಾರವಾಗಿ ಉಳ್ಳ ಭಯಂಕರಾಕೃತಿಯ ಕ್ರೂರ ಮೃಗಗಳೆಲ್ಲವೂ ಆ ಮುನಿಯಿದ್ದಲ್ಲಿಗೆ ಬಂದು ಅವನಿಗೆ ಶಿಷ್ಯರಂತೆಯೂ ಭೃತ್ಯರಂತೆಯೂ ಅವನ ಮನಸ್ಸನ್ನು ತಿಳಿದು ಅವನಿಗೆ ಪ್ರಿಯವನ್ನೇ ಮಾಡುತ್ತಿದ್ದವು. ಅವು ಆ ಮುನಿಯ ಸಮೀಪಕ್ಕೆ ಬಂದು ಅವನ ಕುಶಲ ಪ್ರಶ್ನೆಯನ್ನು ಕೇಳಿ ಅವನ ಪ್ರತ್ಯುತ್ತರವನ್ನು ಪಡೆದು ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗುತ್ತಿದ್ದವು. ಹೀಗಿರುವಾಗ ಅಲ್ಲಲ್ಲಿ ಊರೂರು ತಿರುಗುತ್ತಿದ್ದ ನಾಯಿಯೊಂದು ಆ ಮುನಿಯ ಬಳಿಗೆ ಬಂದು ಅಲ್ಲಿಂದ ಬಿಟ್ಟು ಹೋಗದೆ ಅವನ ಬಳಿಯಲ್ಲಿ ನೆಲೆಯಾಗಿಯೇ ನಿಂತು ಬಿಟ್ಟಿತು. ಅದಕ್ಕೆ ಆ ಮುನಿಯಲ್ಲಿ ಭಕ್ತಿಯು ಅನುರಾಗವು ಹೆಚ್ಚುತ್ತಾ ಬಂದಿತು. ಮತ್ತು ಆ ನಾಯಿಯು ಆ ಮುನಿಯಂತೆಯೇ ಗೆಡ್ಡೆ ಗೆಣಸುಗಳನ್ನೇ ತಿನ್ನುತ್ತಾ ಆ ಮುನಿಯು ಉಪವಾಸವಿದ್ದಾಗ ತಾನು ಉಪವಾಸ ಮಾಡುತ್ತಾ ಅವನೊಡನೆ ತಾನು ನೀರನ್ನು ಕುಡಿಯುತ್ತಾ ಕೇವಲ ಶಾಂತವಾಗಿ ಶಿಷ್ಟನಂತೆ ಕಾಣಿಸುತ್ತಿದ್ದಿತು. ಆ ಮುನಿಯಂತೆ ಅದು ಬಲಹೀನವಾಗಿ ಕೃಶವಾಗುತ್ತಾ ಬಂದಿತು. ಆ ಮುನಿಯು ಆಸನದ ಮೇಲೆ ಕುಳಿತಾಗ ಅದು ಅವನ ಕಾಲಿನ ಕೆಳಗೆ ಕುಳಿತು ಅವನ ಆಜ್ಞೆಗೆ ಬದ್ಧವಾಗಿ ಅವನಲ್ಲಿ ಬಹಳ ಪ್ರೀತಿಯುಳ್ಳ ಮನುಷ್ಯನಂತೆಯೇ ಆಚರಿಸುತ್ತಿತ್ತು. ಹೀಗಿರುವಾಗ ರಕ್ತವನ್ನೇ ಆಹಾರವಾಗಿ ಉಳ್ಳ ಒಂದು ಚಿರತೆಯು ಅಲ್ಲಿಗೆ ಬಂದಿತು. ಆ ಕ್ರೂರ ಮೃಗವು ನಾಯಿಯನ್ನು ಕಂಡೊಡನೆ ಅದರ ಮೇಲೆ ಬಿದ್ದು ಭಕ್ಷಿಸಬೇಕೆಂಬ ಆತುರದಿಂದ ಕೋಪಗೊಂಡ ಯಮನಂತೆ ಕಾಣಿಸಿತು. ಆಗ ಅದು ಹಸಿವು ಬಾಯಾರಿಕೆಗಳಿಂದ ತುಟಿಗಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ಬಾಲವನ್ನಾಡಿಸುತ್ತಾ ನಾಯಿಯನ್ನು ದುರುದುರನೆ ನೋಡಿ ಬಾಯನ್ನು ತೆರೆದುಕೊಂಡು ಆ ನಾಯಿಯ ಮೇಲೆ ಬೀಳುವುದಕ್ಕೆ ಬಂದಿತು. ಅದನ್ನು ನೋಡಿ ನಾಯಿಯು ಪ್ರಾಣ ಭಯದಿಂದ ನಡುಗುತ್ತಾ ಆ ಮುನಿಯ ಪಾದಕ್ಕೆ ಬಿದ್ದು ಹೀಗೆಂದು ಹೇಳುವುದು, ಓ ಮಹಾತ್ಮ, ನಮ್ಮಲ್ಲಿ ಜಾತಿ ವೈರವುಳ್ಳ ಈ ಚಿರತೆಯು ನನ್ನನ್ನು ಕೊಂದು ತಿನ್ನುವುದಕ್ಕಾಗಿ ಬರುತ್ತಿರುವುದು. ಇದರಿಂದ ಪ್ರಾಣಹಾನಿ ಉಂಟಾಗದಂತೆ ನನ್ನನ್ನು ನೀನು ರಕ್ಷಿಸಬೇಕು. ಎಲ್ಲ ಉಪಾಯಗಳನ್ನು ಬಲ್ಲ ನೀನು ಇದರಿಂದ ನನಗೆ ಪ್ರಾಣಾಪಾಯವಿಲ್ಲದಂತೆ ನನ್ನನ್ನು ಅನುಗ್ರಹಿಸಬೇಕು ಎಂದಿತು. ಸಕಲ ಪ್ರಾಣಿಗಳ ಸ್ವಭಾವವನ್ನು ತಿಳಿದವನಾಗಿ ಅಣಿಮಾದಿ ಸಿದ್ಧಿಗಳನ್ನು ಪಡೆದ ಆ ಮುನಿಯು ಆ ನಾಯಿಗೆ ಬಂದಿರುವ ವಿಪತ್ತನ್ನು ಅದರ ಭಾವವನ್ನು ತಿಳಿದು, ಮಗು, ಹೆದರಬೇಡ, ಇದರಿಂದ ನಿನಗೆ ಮರಣ ಭಯವೇನೂ ಇರುವುದಿಲ್ಲ. ಇದು ಈಗಲೇ ನಿನಗೆ ಈ ನಾಯಿಯ ರೂಪವು ಹೋಗಿ ಆ ಚಿರತೆಯಂತೆಯೇ ರೂಪವುಂಟಾಗುವುದು. ಆಗ ನಿನಗೇನು ಭಯವಿರುವುದಿಲ್ಲ ಎಂದನು. ಒಡನೆಯೇ ಆ ಮುನಿಯ ಸಂಕಲ್ಪದಿಂದ ಆ ನಾಯಿಗೆ ಚಿರತೆಯ ರೂಪವುಂಟಾಯಿತು. ಅದರ ಮೈ ಬಂಗಾರದ ಬಣ್ಣಕ್ಕೆ ತಿರುಗಿತು. ಅದರಲ್ಲಿ ವಿಚಿತ್ರ ರೇಖೆಗಳು ಕಂಡುಬಂದವು. ಭಯಂಕರವಾದ ಕೋರೆ ದಾಡೆಗಳು ಮೊಳೆತವು. ಅದನ್ನು ನೋಡಿದೊಡನೆಯೇ ಚಿರತೆಯು ಅದು ಸ್ವಜಾತಿಯ ಮೃಗವೆಂದೇ ತಿಳಿದು ಮೊದಲಿದ್ದ ತನ್ನ ವಿರೋಧ ಬುದ್ಧಿಯನ್ನು ನೀಗಿತು. ಆ ನಾಯಿಯು ನಿರ್ಭಯವಾಗಿ ವನದಲ್ಲಿ ತಿರುಗಲಾರಂಭಿಸಿತು. ಇಷ್ಟರಲ್ಲಿಯೇ ಭಯಂಕರಾಕಾರವುಳ್ಳ ದೊಡ್ಡದೊಂದು ಹುಲಿಯು ಬಾಯಾರಿಕೆಯಿಂದ ಬಳಲಿ ಬಾಯನ್ನು ತೆರೆದುಕೊಂಡು ಕಡೆಬಾಯಿಗಳನ್ನು ನೆಕ್ಕುತ್ತಾ ಯಾವ ಪ್ರಾಣಿಯ ರಕ್ತವಾದರೂ ಸಿಕ್ಕಿದರೆ ಸಾಕೆಂದು ಆತುರದಿಂದ ಬರುವಾಗ ಆ ಚಿರತೆಯನ್ನು ಕಂಡು ಅದರ ಮೇಲೆ ಬೀಳುವುದಕ್ಕೆ ಹೋಯಿತು.
ಭಯಂಕರವಾದ ಕೋರೆಗಳುಳ್ಳ ಆ ಹೆಬ್ಬುಲಿಯನ್ನು ನೋಡಿ ಚಿರತೆಯು ಪ್ರಾಣ ಭಯದಿಂದ ತತ್ತಳಿಸುತ್ತಾ ತಿರುಗಿ ಆ ಮುನಿಯ ಬಳಿಗೆ ಬಂದು ಮೊರೆಹೊಕ್ಕಿತು. ಆಗ ಋಷಿಯು ಆ ಮೃಗದಲ್ಲಿ ತನಗಿದ್ದ ಸಹವಾಸ ಸ್ನೇಹದಿಂದ ಅದರ ಅಪಾಯವನ್ನು ತಪ್ಪಿಸುವುದಕ್ಕಾಗಿ ಚಿರತೆಯ ಆಕಾರದಿಂದಿದ್ದ ಆ ನಾಯಿಯನ್ನು ದೊಡ್ಡ ಹುಲಿಯನ್ನಾಗಿ ಮಾಡಿಟ್ಟನು. ಆ ಹೆಬ್ಬುಲಿಗಿಂತಲೂ ಇದು ಪ್ರಬಲವಾದ ಹೆಬ್ಬುಲಿಯಾಯಿತು. ಇದರ ಘೋರಾಕಾರವನ್ನು ನೋಡಿ ಆ ಹುಲಿಯು ಇದರ ಮೇಲೆ ಬೀಳಲಾರದೆ ಹೆದರಿ ಹಿಂತಿರುಗಿ ಬಿಟ್ಟಿತು. ಇತ್ತಲಾಗಿ ನಾಯಿಯಾದರೂ ಹೆಬ್ಬುಲಿಯ ಆಕಾರವನ್ನು ಹೊಂದಿದ ಮೇಲೆ ಜಾತಿ ಸ್ವಭಾವಕ್ಕೆ ತಕ್ಕಂತೆ ಮಾಂಸಾಹಾರವನ್ನೇ ಸೇವಿಸತೊಡಗಿ ಅದರ ಬಲದಿಂದ ಕೊಬ್ಬಿತು. ಆಮೇಲೆ ಅದಕ್ಕೆ ಗಡ್ಡೆ ಗೆಣಸುಗಳ ಆಹಾರವು ರುಚಿಸದೆ ಹೋಯಿತು. ಅಲ್ಲಿಂದಾಚೆಗೆ ಅದು ಕಾಡಿನಲ್ಲಿರುವ ಮೃಗಗಳನ್ನೇ ಕೊಂದು ತಿನ್ನುತ್ತಾ ಬಂದಿತು. ಇದು 116ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.